ರಿಜಿಸ್ಟರ್ ಮಾಡಿಸ್ಕೋಬಹುದು. ಸೊ ದ್ಯಾಟ್ ಅದನ್ನ ಇನ್ನೊಂದು ಕಂಪನಿ ಸೇಮ್ ಟು ಸೇಮ್ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ಕಾಪಿ ಏನಕ್ಕೆ ಮಾಡ್ತೀವಿ? ಜನರಲಿ ನಾವು ಏನಕ್ಕೆ ಕಾಪಿ ಮಾಡ್ತೀವಿ? ಕೌಂಟರ್ ಫೀಟ್ ಆಗ್ಲಿ ಕಾಪಿ ಆಗ್ಲಿ ಏನಕ್ಕೆ ಮಾಡ್ತೀವಿ ಅಂದ್ರೆ ನಾವು ಫೇಕ್ ಮಾಡಿ ತಗೋಬಹುದು ಅಂತ, ಜನರಿಗೆ ಮೋಸ ಆಗುತ್ತೆ, ಆರಾಮಾಗಿ ಮೋಸ ಮಾಡಬಹುದು. ಓದೋದಿಕ್ ಬಂದಿಲ್ಲ ಅಂದ್ರೂ ಬ್ಲೂ ಕಲರ್ ಪ್ಯಾಕೆಟ್ ಅದೇ ತರ ಕಾಣಿಸುತ್ತೆ ಅಂತಂದ್ರೆ ಇದು ನಂದಿನಿ ನೇನೆ ಅಂತ ಎತ್ಕೊಂಡು ಹೋಗಬಹುದು, ಚೀಟ್ ಮಾಡಬಹುದು. ಸೊ ಮೋಸ ಮಾಡೋ ಉದ್ದೇಶದಿಂದಾನೇ ತಾನೇ ಕಾಪಿ ಮಾಡೋದು. ಅಂಡ್ ಆ ಉದ್ದೇಶನೇ ನಿಮ್ದು ಮೋಸ ಅಂತಂದಾಗ ಆಬ್ವಿಯಸ್ಲಿ ಅಲ್ಲಿ ನೀವು ಡಿಸೀಟ್ ಮಾಡೋದಕ್ಕೆ, ಜನರಿಗೆ ಮೋಸ ಮಾಡೋದಕ್ಕೆ, ಇವ್ರ ಕಂಪನಿ ಗುಡ್ ವಿಲ್ ನ ನೀವು ಬಳಸ್ಕೊಳ್ಳೋದಕ್ಕೆ, ಆ ಕಂಪನಿ ಗುಡ್ ವಿಲ್ ಇಂದ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ಬಿಸ್ನೆಸ್. ಸೊ ಈಗ ಇದನ್ನ ನಾವು ರಿಜಿಸ್ಟರ್ ಮಾಡಿಸ್ಕೋಬಹುದು. ಟ್ರೇಡ್ ಮಾರ್ಕ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಬೋದು. ನಂದಿನಿ ಹೆಸರು ಎಲ್ಲಾನು ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಆಗಿರುತ್ತೆ. ಕೆಲವೊಂದು ಈಗ ವೆಲ್ ನೋನ್ ಟ್ರೇಡ್ ಮಾರ್ಕ್ಸ್ ಅಂತ ಬರುತ್ತೆ, ಅಂದ್ರೆ ನೀವು ರಿಜಿಸ್ಟರ್ ಮಾಡಿಸಿಲ್ಲ ಆದ್ರೂ ಅದು ಸುಮಾರು ವರ್ಷಗಳಿಂದ ಇದೆ, ಜನರಿಗೆ ಅದ್ ಹೆಸರು ಹೇಳಿದ್ರೆ ಸಾಕು, ನಂದಿನಿ ಸ್ವೀಟ್ ಇಲ್ಲ GRB ತುಪ್ಪ ಈ ತರ ಒಂದು ಹೇಳಿದ ತಕ್ಷಣ ಜನರಿಗೆ ಆ ಗುಡ್ ವಿಲ್ ಅನ್ನೋದು ನೆನಪಾಗತ್ತೆ. ಸೊ ಅದಂತೂ ಸೂಪರ್ ಬಿಡಿ ಅನ್ನೋ ತರ. ಅದನ್ನ ನೀವು ಮೋಸ ಮಾಡೋದಕ್ಕೆ ಅಂತ ಬೇರೆಯವ್ರು ಯಾರಾದ್ರೂ ಯೂಸ್ ಮಾಡ್ತಾರೆ ಅಂತಂದ ಆಗ ನೀವು ಕೇಸ್ ಹಾಕ್ಬೋದು, ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಕೇಸ್ ಹಾಕ್ಬೋದು.